ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ಸರ್ಕಾರದ ಈ ಸ್ಕೀಮ್ ಅಡಿಯಲ್ಲಿ ಗರ್ಭಿಣಿ ಮಹಿಳೆಯರು 11,000 ರೂಪಾಯಿ ಅಮೌಂಟನ್ನು ಅವರ ಅಕೌಂಟಿಗೆ DBT ಮೂಲಕ ನೇರವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಭಾರತ ಸರ್ಕಾರದ ಈ ಸ್ಕೀಮ್ ಅಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗರ್ಭಿಣಿ ಹೊಂದಿರುವ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ 11,000 ರೂಪಾಯಿ ಅಮೌಂಟನ್ನು ಅಂದರೆ 3 ಕಂತುಗಳಲ್ಲಿ 11,000 ರೂಪಾಯಿ ಅಮೌಂಟನ್ನು ಅವರ ಅಕೌಂಟಿಗೆ DBT ಮೂಲಕ ನೇರವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಹಾಗಿದ್ರೆ ಈ ಸ್ಕೀಮ್ ಯಾವುದು, ಯಾವೆಲ್ಲ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ 11,000 ರೂಪಾಯಿ ಅಮೌಂಟನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು, ಅರ್ಜಿ ಸಲ್ಲಿಸುವುದು ಎಲ್ಲಿ ಮತ್ತು ಹೇಗೆ, ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನೇನು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ, ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಹತೆ ಏನು, ಲಾಸ್ಟ್ ಡೇಟ್ ಏನಾದ್ರು ಇದೆಯಾ ಎಂದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮಹಿಳೆಯರು ತಪ್ಪದೆ ಈ ವಿಡಿಯೋವನ್ನು ನೋಡಲೇಬೇಕು, ಯಾಕೆಂದರೆ ಈ ಮಾಹಿತಿ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗುವಂಥ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಇಲ್ಲಿ ದೇಶದ ಯಾವುದೇ ಮಹಿಳೆಯರು ಕೂಡ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ 11,000 ರೂಪಾಯಿ ಅಮೌಂಟನ್ನು ಕಂಪ್ಲೀಟ್ ಫ್ರೀಯಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಹೌದು, ಈ ಸ್ಕೀಮ್ನ ಹೆಸರು ಬಂದು PM ಮಾತೃತ್ವ ವಂದನಾ ಸ್ಕೀಮ್. ಹೌದು ಸ್ನೇಹಿತರೆ, ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸ್ಕೀಮ್ನ ಮೂಲಕ ದೇಶದ ಮಹಿಳೆಯರಿಗೆ ಈ ಸ್ಕೀಮ್ನ ಮೂಲಕ 11,000 ರೂಪಾಯಿ ಅಮೌಂಟನ್ನು ಉಚಿತವಾಗಿ ಆರ್ಥಿಕ ನೆರವನ್ನು ಕೊಡ್ತಾ ಇದ್ದಾರೆ. ಹೌದು, ಈ ಮಾತೃತ್ವ ವಂದನಾ ಸ್ಕೀಮ್ನ ಅಡಿಯಲ್ಲಿ ಗರ್ಭಿಣಿ ಹೊಂದಿರುವ ಮಹಿಳೆಯರು ಕಂತುಗಳ ಮೂಲಕ 11,000 ರೂಪಾಯಿ ಅಮೌಂಟನ್ನು DBT ಮೂಲಕ ನೇರವಾಗಿ ಅವರ ಅಕೌಂಟಿಗೆ ಪಡೆದುಕೊಳ್ಳಬಹುದು. ಸೊ ಹಾಗಿದ್ರೆ ಯಾವೆಲ್ಲ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಸ್ನೇಹಿತರೆ, ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಸ್ಕೀಮ್ನ ಅಡಿಯಲ್ಲಿ ಗರ್ಭಿಣಿ ಹೊಂದಿರುವ ಮಹಿಳೆಯರು ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ PM ಅವರು ಈ ಸ್ಕೀಮನ್ನು 2017ರಲ್ಲಿ ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ಸ್ಕೀಮ್ನ ಮೂಲಕ ಮಹಿಳೆಯ ಗರ್ಭಾವಸ್ಥೆಯಿಂದ ಹಿಡಿದು ಮಗುವಿನ ಜನನ ಆಗುವವರೆಗೂ 3 ಕಂತುಗಳ ಮೂಲಕ 11,000 ರೂಪಾಯಿಗಳ ಆರ್ಥಿಕ ನೆರವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಇದನ್ನು DBT ಮೂಲಕ ಮಹಿಳೆಯ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಈ ಸ್ಕೀಮ್ ಮೂಲಕ ಮಹಿಳೆಯರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಪೋಷಿಸಬಹುದು ಮತ್ತು ಎಲ್ಲ ಗರ್ಭಿಣಿಯರಿಗೆ ಹಣಕಾಸಿನ ನೆರವು ಹಾಗೂ ಉಚಿತ ಔಷಧಿಗಳು ಮತ್ತು ಗರ್ಭಧಾರಣೆಯ ಪೂರ್ವ ಮತ್ತು ನಂತರದ ವೈದ್ಯಕೀಯ ತಪಾಸಣೆ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸಲು ಈ ಸ್ಕೀಮ್ನ ಮೂಲಕ ಕೇಂದ್ರ ಸರ್ಕಾರವು ಈ PM ಮಾತೃತ್ವ ಸ್ಕೀಮ್ನ ಮೂಲಕ 11,000 ರೂಪಾಯಿ ಆರ್ಥಿಕ ನೆರವನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ಸ್ಕೀಮ್ನ ಮೂಲಕ ಮಹಿಳೆಯರು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಈ ಸ್ಕೀಮ್ನ ಬೆನಿಫಿಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಈ ಸ್ಕೀಮ್ನ ಹೆಸರು ಬಂದು PM ಮಾತೃತ್ವ ವಂದನಾ ಸ್ಕೀಮ್ ಅಂತ. ಈ ಸ್ಕೀಮ್ನ ಲಾಂಚ್ ಮಾಡಿರೋದು PM ಮೋದಿಯವರು. ಇಲಾಖೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಗರ್ಭಿಣಿಯರು, ದೇಶದ ಯಾವುದೇ ಗರ್ಭಿಣಿಯರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಉದ್ದೇಶ ಬಂದು ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶ. ಆರ್ಥಿಕ ಸಹಾಯದ ಮೊತ್ತ ಬಂದು 11,000 ರೂಪಾಯಿ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮತ್ತು ಆಫ್ಲೈನ್. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕ್ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಮಾತೃತ್ವ ವಂದನಾ ಸ್ಕೀಮ್ಗೆ ಅರ್ಜಿಯನ್ನು ಹಾಕಲು ಇರಬೇಕಾದ ಅರ್ಹತೆಗಳು ಏನಪ್ಪ ಅಂದರೆ, ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವ ಗರ್ಭಿಣಿ ಮಹಿಳೆಯರು ಭಾರತದ ಪ್ರಜೆಯಾಗಿರಬೇಕು. ಹಾಗೆಯೇ ವಯಸ್ಸು 19 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸು ಆಗಿರಬೇಕು. ಗರ್ಭಿಣಿ ಆಗಿರುವ ಮಹಿಳೆಯರು ಮತ್ತು ಹಾಲುಣಿಸುವ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಹಾಗೆಯೇ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲಿ ಅಂದರೆ, ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕರು ಮತ್ತು ಆಶಾ ಕಾರ್ಯಕರ್ತರ ಮೂಲಕ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಈ ಸ್ಕೀಮ್ನ ಬೆನಿಫಿಟ್ಸನ್ನು ಪಡೆದುಕೊಳ್ಳಬಹುದು. ಹಾಗೆಯೇ ಬ್ಯಾಂಕಿನ ಪಾಸ್ಬುಕ್ಕನ್ನು ತಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಬೇಕು. ಮಾತೃತ್ವ ವಂದನಾ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪ ಅಂದರೆ, ಮಹಿಳೆಯ ಆಧಾರ್ ಕಾರ್ಡು, ಮಗುವಿನ ಜನನ ಪ್ರಮಾಣ ಪತ್ರ, ಅಡ್ರೆಸ್ ಪ್ರೂಫು, ಇನ್ಕಮ್ ಸರ್ಟಿಫಿಕೇಟು,
ಜಾತಿ ಪತ್ರ, ಪಾನ್ ಕಾರ್ಡು, ಬ್ಯಾಂಕಿನ ಪಾಸ್ಬುಕ್. ಸೊ ಆ ಬ್ಯಾಂಕಿನ ಪಾಸ್ಬುಕ್ಕಲ್ಲಿ ಅಕೌಂಟ್ ನಂಬರ್, IFSC ಕೋಡು ಎಲ್ಲ ಕರೆಕ್ಟಾಗಿ ಶೋ ಆಗಬೇಕು. ಯಾಕೆಂದರೆ ಇದೇ ಬ್ಯಾಂಕಿನ ಪಾಸ್ಬುಕ್ಗೆ ಈ 1100 ರೂಪಾಯಿ ಅಮೌಂಟು ಸೆಂಡ್ ಆಗೋದು. ನಂತರ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು, ನಂತರ ಪಾಸ್ಪೋರ್ಟ್ ಅಳತೆಯ 4 ಫೋಟೋಸ್ಗಳು. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸ್ನೇಹಿತರೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಲಿಂಕನ್ನು ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ. ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸಲು ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರು ಅಲ್ಲೋಗ್ಬಿಟ್ಟು ನಿಮ್ಮ ಸಂಬಂಧಪಟ್ಟ ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ಟು PM ಮಾತೃತ್ವ ವಂದನಾ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸೊ ಈ ಸ್ಕೀಮ್ನ ಮೂಲಕ 1100 ರೂಪಾಯಿ ಅಮೌಂಟನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅಂದರೆ ಸ್ನೇಹಿತರೆ, ಮೊದಲ ಬಾರಿಗೆ ಗರ್ಭಿಣಿಯಾದ ಮಹಿಳೆಯರಿಗೆ 500 ರೂಪಾಯಿ ಆರ್ಥಿಕ ನೆರವು ಸಿಗುತ್ತೆ. ಹಾಗೆಯೇ ಎರಡನೇ ಬಾರಿಗೆ ಹೆಣ್ಣು ಮಗು ಜನಿಸಿದರೆ ಆ ಮಹಿಳೆಯರಿಗೆ 600 ರೂಪಾಯಿ ಸಿಗುತ್ತೆ. ಸೊ ಈ ರೀತಿಯಾಗಿ 2 ಕಂತುಗಳ ಮೂಲಕ ಅವರಿಗೆ ಟೋಟಲು 1100 ರೂಪಾಯಿ ಅಮೌಂಟು ಉಚಿತವಾಗಿ ಅವರ ಅಕೌಂಟಿಗೆ DBT ಮೂಲಕ ಬರುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ದೇಶದ ಯಾವುದೇ ಮಹಿಳೆಯರು ಕೂಡ ಗರ್ಭಿಣಿ ಆಗಿರುವ ಮುಂಚೆ ಮತ್ತು ನಂತರ ಈ ಸ್ಕೀಮ್ಗೆ ಅರ್ಜಿ ಹಾಕಿ 1100 ರೂಪಾಯಿಗಳ ಆರ್ಥಿಕ ನೆರವನ್ನು ಪಡೆದುಕೊಳ್ಳಬಹುದು. ಸೊ ಈ ಸ್ಕೀಮ್ನ ಉದ್ದೇಶ ಬಂದು ಗರ್ಭಿಣಿಯರ ವೈದ್ಯಕೀಯ ತಪಾಸಣೆ, ನಂತರ ಮಗು ಹುಟ್ಟಿದ ಮೇಲೆ ಮಗುಗೆ ಬೇಕಾದ ಪೌಷ್ಟಿಕ ಆಹಾರ, ಹಾಗೆಯೇ ಗರ್ಭಿಣಿಯಾದ ಮಹಿಳೆಯರ ವೈದ್ಯಕೀಯ ತಪಾಸಣೆ. ಸೊ ಈ ರೀತಿಯಾಗಿ ಆರ್ಥಿಕ ನೆರವು ಗರ್ಭಿಣಿ ಆಗಿರುವ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಿ 1100 ರೂಪಾಯಿಗಳ ಆರ್ಥಿಕ ನೆರವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಯಾವುದೇ ಲಾಸ್ಟ್ ಡೇಟ್ ಇಲ್ಲ, ಕಂಟಿನ್ಯೂ ಆಗಿರುತ್ತೆ. ಯಾವುದೇ ಮಹಿಳೆಯರು ಕೂಡ ಗರ್ಭಿಣಿ ಆಗಿರೋ ಮಹಿಳೆಯರು ಯಾವಾಗ ಬೇಕಾದರೂ ಅಂದರೆ 150 ದಿನಗಳ ಒಳಗಾಗಿ ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಿ ಈ ಸ್ಕೀಮ್ನ ಬೆನಿಫಿಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ಗರ್ಭಿಣಿ ಆಗಿರೋ ಮಹಿಳೆಯರು ಹಾಗೆಯೇ ಮದುವೆ ಆಗಿರುವ ಮಹಿಳೆಯರಿಗೆ ಈ ಸ್ಕೀಮನ್ನು ಶೇರ್ ಮಾಡಿ. ಯಾಕೆಂದರೆ ಈ ಸ್ಕೀಮ್ನ ಬೆನಿಫಿಟ್ಸ್ ಅವರು ಕೂಡ ಪಡೆದುಕೊಳ್ಳಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.